ಇನ್ನು ಬಿಜೆಪಿ ಮತ್ತು ಜೆಡಿಎಸ್ನವರು ಕಾಂಗ್ರೆಸ್ ವಿರುದ್ಧ ನಡೆಸಿದ್ದ ಪಾದಯಾತ್ರೆ ಏನೋ ಮುಗಿತು. ಪಾದಯಾತ್ರೆ ಮುಗಿದ ನಂತರ ಮುಂದೇನು ಅಂತಕ್ಕಂಥ ಒಂದು ಪ್ರಶ್ನೆ. ಸೊ ಈಗ ಚನ್ನಪಟ್ಟಣ ಟಿಕೆಟ್ ಫೈಟ್ ಶುರುವಾಗಿದೆ. ಚನ್ನಪಟ್ಟಣ ಉಪಚುನಾವಣೆಗೆ ಮೈತ್ರಿ ಅಭ್ಯರ್ಥಿ ಯಾರು, ಟಿಕೆಟ್ ಅಂತಿಮ ಮಾಡೋದೇ ಈಗ ದೋಸ್ತಿಗಳ ಮುಂದಿರುವ ದೊಡ್ಡ ಚಾಲೆಂಜ್. CP ಯೋಗೇಶ್ವರ್ಗೆ ಟಿಕೆಟ್ ಕೊಡಿ ಅಂತ ಅಶ್ವಥ್ ನಾರಾಯಣ್, ವಿಜೇಂದ್ರ ಇವರೆಲ್ಲ ಶಿಫಾರಸು ಮಾಡಿದ್ದಾರೆ. ಆದರೆ JDSನವ್ರು ಬೇಡ ಅಂತ, ನಿಖಿಲ್ ಕುಮಾರಸ್ವಾಮಿ ಅಥವಾ ಇನ್ಯಾರಾದರೂ ಕಾರ್ಯಕರ್ತರಿಗೆ ಟಿಕೆಟ್ ಕೊಡಿ ಅಂತ ಅವರು ಒತ್ತಡ ಹಾಕ್ತಾ ಇದ್ದಾರೆ. ಈಗ ಹೈಕಮಾಂಡ್, BJP ಹೈಕಮಾಂಡ್ ಏನು ಮಾಡುತ್ತೆ ಅಂತ ವಿಚಾರ, ಅದನ್ನು JDS ಅಂದರೆ ಕುಮಾರಸ್ವಾಮಿ ಗೆದ್ದಿದ್ದ ಕ್ಷೇತ್ರ, ಕುಮಾರಸ್ವಾಮಿ ಗೆದ್ದಿದ್ದರಿಂದ JDSಗೆ ಬಿಟ್ಕೊಡ್ತಾರಾ ಅಥವಾ BJPಯಿಂದ ಅಭ್ಯರ್ಥಿ ಹಾಕ್ತಾರಾ ನೋಡಬೇಕು. ಇನ್ನು ರಂಗೇರಿದ್ದ ಚನ್ನಪಟ್ಟಣ ಉಪಚುನಾವಣೆಯ ಕಣದಲ್ಲಿ ಮಾಜಿ ಸಚಿವ CP ಯೋಗೇಶ್ವರ್ಗೆ BJP ಹೈಕಮಾಂಡ್ ಬುಲಾವ್ ನೀಡಿದೆಯಂತೆ. ಇವತ್ತೇನೋ ದೆಹಲಿಗೆ ಹೋಗ್ತಾ ಇದ್ದಾರೆ. ಯಾಕಂದರೆ ಸಮಾನ ಮನಸ್ಕರ ಸಮಾವೇಶ ಮಾಡೋದಕ್ಕೆ CP ಯೋಗೇಶ್ವರ್ ನಿರ್ಧಾರ ಮಾಡಿದರು. ಅಂದರೆ ನಂಗೆ ಟಿಕೆಟ್ ಕೊಡಲಿಲ್ಲ ಅಂದರೆ ನಾನು ಇಂಡಿಪೆಂಡೆಂಟಾಗಿ ನಿಲ್ತೀನಿ ಅನ್ನೋ ಮಟ್ಟಕ್ಕೂ ಹೋಗಿದ್ದರು. ಹಾಗಾಗೋದು ಬೇಡ ಅಂತ ಈಗೇನೋ ಹೈಕಮಾಂಡ್ ಅವರು ಕರೆದಿದ್ದಾರೆ. ಯೋಗೇಶ್ವರ್ ಅವರು ಸಮಾವೇಶ ಮಾಡ್ತೀನಿ ಅಂತ ಕೂಡಲೇ ಎಚ್ಚೆತ್ತಿದ್ದಾರೆ BJP ಹೈಕಮಾಂಡ್. ಹಾಗಾಗಿ ದೆಹಲಿಗೆ ಕರೆಸಿ ಟಿಕೆಟ್ ಗೊಂದಲ ನಿವಾರಣೆಗೆ ಅವರು ಪ್ರಯತ್ನ ಪಡ್ತಾರೆ. ನೋಡೋಣ BJP ಹೈಕಮಾಂಡ್ ಅವರು ಏನು ಕ್ರಮವನ್ನು ತಗೋತಾರೆ ಅಂತಕ್ಕಂಥದ್ದು ಸದ್ಯದ ಕುತೂಹಲ.